ನೋಡಿ, ಜನಕ್ಕೆ ಚುನಾವಣೆ ನಡೆಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಏನ್ ಹೇಳಿರ್ತೀವಿ ಅಂತ ಹೇಳಿದ್ರೆ, ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ, ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಚುನಾವಣೆಗೆ ಹೋಗಿರ್ತೀವಿ. ಚುನಾವಣೆ ಆ ಒಂದು ನಿಟ್ಟಿನಲ್ಲಿ ಏನು ದೃಷ್ಟಿಕೋನ ಇತ್ತು, ಆ ದೃಷ್ಟಿಕೋನದ ಅಡಿನಲ್ಲಿ ಕೆಲವು ನಾಯಕತ್ವಗಳು, ಒಂದ್ ಕಡೆ ಸಿದ್ದರಾಮಯ್ಯನವರ ನಾಯಕತ್ವ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವವನ್ನ ಪಕ್ಷ ವಹಿಸಿತ್ತು. ಆ ಕೆಲಸ ಅವರು ಓಡಾಟ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ. ಇಲ್ಲಿ ಯಾರನ್ನ ಮಂತ್ರಿ ಮಾಡ್ತೀನಿ ಅಂತನೋ ಇನ್ನೊಂದು ಅಂತ ಅಲ್ಲ. ನಮ್ಮ ಗುರಿ ಇರಬೇಕಾಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕೆಲಸ ಕಾರ್ಯಗಳೇನಿದೆ, ನಮ್ಮ 5 ಗ್ಯಾರಂಟಿಗಳೇನಿದೆ, ಆ 5 ಗ್ಯಾರಂಟಿಗಳು ರಾಜ್ಯದ ಜನರ ಬದುಕನ್ನ ಬದಲಾವಣೆಯನ್ನ ಯಾವ ರೀತಿ ಮಾಡ್ತಾ ಇದೆ, ಯಾವ ರೀತಿ ಅದನ್ನ ಬದಲಾವಣೆಯನ್ನ ಮಾಡಬೇಕು ಅನ್ನತಕ್ಕಂಥ ಚಿತ್ರಣವನ್ನ ಶಾಸಕರುಗಳು, ನಾಯಕರುಗಳೆಲ್ಲರೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕು. ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಗಮನ ಹರಿಸಬೇಕು. ಇಂತಿಂತ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ಜಿಲ್ಲೆಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರತಿನಿತ್ಯ ಇಲ್ಲ ಸಲ್ಲದ ಮಾತುಗಳನ್ನಾಡ್ತಾ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ. ಮಂತ್ರಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ಉಪಮುಖ್ಯಮಂತ್ರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಅಂದ್ರೆ 33 ಜನನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡಬಹುದು. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಸಾಂವಿಧಾನಿಕವಾದಂತ ಮಾನ್ಯತೆ ಕೂಡ ಇಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದ್ರೆ ಖಂಡಿತ ಮಾಡಲಿ. ಅದನ್ನ ಬಿಟ್ಟು ಸರ್ಕಾರ ಕೊಟ್ಟಿರೋ ಅವಕಾಶವನ್ನ ಜನರಿಗೆ ಯಾವ ರೀತಿ ಬಳಕೆ ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲ ಜಾತಿಯವರು ಮತ ಹಾಕಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಕೂಡ ಮತ ಹಾಕಿದ್ದಾರೆ. ಎಲ್ಲರೂ ಮತ ಹಾಕಿದಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ರೀತಿಯಾಗಿ ಸಮಾನತೆಯನ್ನ ಕಾಣಬೇಕು, ಜಾತ್ಯತೀತ ತತ್ವ ಅಂತ ನಾವು ಬಾಯಲ್ಲಿ ಹೇಳಿ ನಾವೇ ಜಾತಿ ವಾದವನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಆದ ನಂತರ ನಾವೇ ಜಾತಿವಾದವನ್ನ ಇಟ್ಕೊಂಡು ನಾವು ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಕಟ್ಟುವಂತ ಕೆಲಸ, ನಾವು ಬೇರೆ ರೀತಿಯಲ್ಲಿ ಮಾಡುವಂತ ಕೆಲಸ ಮಾಡುದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ತೀರ್ಮಾನ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ನಾನೇನ್ ಹೇಳಿದ್ದೀನಿ ಅಂತ ಹೇಳಿದ್ರೆ, ಇಲ್ಲ ನಮಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ನಮಗೆ ಪ್ರಾದೇಶಿಕ ಅಸಮಾನತೆ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನ ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಒಂದ್ಸಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಸಾಲ್ವ್ ಮಾಡಿದ್ರು. ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿದ್ರು. ನಾನು ಚುನಾವಣೆಗೆ ಹೋಗಿ ಅಂತಲ್ಲ, ಇವ್ರಿಗೆ ಇಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ, ಯಾರು ಕೇಳ್ತಾ ಇದಾರೆ ಅವ್ರವ್ರ ನಾಯಕತ್ವದಲ್ಲೇನೆ ಚುನಾವಣೆನ ರಾಜ್ಯದಲ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾರಾಗ್ಲಿ, ಪ್ರಧಾನಮಂತ್ರಿ ಬೇಕಾರಾಗ್ಲಿ, ಉಪಮುಖ್ಯಮಂತ್ರಿ ಬೇಕಾರಾಗ್ಲಿ, ಏನ್ ಬೇಕಾರಾಗ್ಲಿ, ಅದಕ್ಕೇನು ತಪ್ಪೇನಿಲ್ಲ. ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಅಪೇಕ್ಷೆ ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.